ಜಗತ್ತು 2024ಕ್ಕೆ ಗುಡ್ ಬೈ ಹೇಳಿ ಹೊಸ ವರ್ಷ 2025 ಬರಮಾಡಿಕೊಳ್ಳಲು ತುದಿಗಾಲ ಮೇಲೆ ನಿಂತಿದೆ. ಕಳೆದು ಹೋಗ್ತಿರುವಂತಹ 2024ನೇ ವರ್ಷದಲ್ಲಿ ಭಾರತದಲ್ಲಿ ಪ್ರಧಾನಿ ಮೋದಿ ಅವರ ದೂರದೃಷ್ಟಿಯ ನಾಯಕತ್ವದಲ್ಲಿ ಸಾಕಷ್ಟು ಐತಿಹಾಸಿಕ ಕಾರ್ಯಕ್ರಮಗಳು ನಡೆದಿವೆ. ಅದರ ಒಂದು ಹಿನ್ನೋಟ ಇಲ್ಲಿದೆ. ನೇ ವರ್ಷ ಭಾರತದ ಪಾಲಿಗೆ ಅದ್ವಿತೀಯ ಸಾಧನೆಗಳ ವರ್ಷ. ಹಲವು ಮೊದಲುಗಳ ಮೂಲಕ ಜಾಗತಿಕವಾಗಿ ಸಾಕಷ್ಟು ಹೆಸರು ಮಾಡಿದ ವರ್ಷ. ಈ ಎಲ್ಲ ಸಾಧನೆಗಳು ಪ್ರಧಾನಿ ಮೋದಿಯವರ ದೂರದೃಷ್ಟಿತ್ವದ ನಾಯಕತ್ವದ ಅತ್ಯುತ್ತಮ ಫಸಲಾಗಿದೆ. ಆ ಸಾಧನೆಗಳ ವಿವರವನ್ನೇ ತೋರಿಸ್ತೀವಿ ನೋಡಿ. ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡಿದ ಕಾರ್ಯಕ್ರಮಗಳು. ಮೊಟ್ಟ ಮೊದಲ ಬಾರಿಗೆ ಪ್ರಧಾನಿ ಮೋದಿ ದೇಶದಲ್ಲಿರುವ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ಸ್ಗೆ ಅತ್ಯುತ್ತಮ ವೇದಿಕೆ ಕಲ್ಪಿಸಿದ್ರು. ದೆಹಲಿಯ ಭಾರತ ಮಂಟಪಂನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಡಿಜಿಟಲ್ ಕಂಟೆಂಟ್ ಮಾಡುವವರಿಗೆ ಪ್ರಧಾನಿ ಮೋದಿ ಪುರಸ್ಕಾರವನ್ನ ನೀಡಿ ಗೌರವಿಸಿದ್ರು. ಇನ್ನು ಏಪ್ರಿಲ್ 24ರಂದು ಭಾರತದ ನಾಯಕತ್ವದಲ್ಲಿ ವಿಶ್ವಸಂಸ್ಥೆಯಲ್ಲಿ ಮೊದಲ ಅಂತಾರಾಷ್ಟ್ರೀಯ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಕಾನ್ಫರೆನ್ಸ್ ಅನ್ನ ಆಯೋಜಿಸಲಾಗಿತ್ತು. ಸುಸ್ಥಿರ ಅಭಿವೃದ್ಧಿಯ ಗುರಿಗಳನ್ನ ಸಾಧಿಸಲು ಈ ಕಾನ್ಫರೆನ್ಸ್ ಮೊದಲ ಹೆಜ್ಜೆಯಾಗಿತ್ತು. ಇದರ ಜೊತೆಗೆ ಈ ವರ್ಷ ಮೊದಲ ಬಾರಿಗೆ ಭಾರತ ವಿಶ್ವ ಪರಂಪರೆ ಸಮಿತಿ ಸಭೆಗೆ ಆತಿಥ್ಯ ವಹಿಸಿತ್ತು. 46ನೇ ಯುನೆಸ್ಕೋ ವಿಶ್ವ ಪರಂಪರೆ ಸಮಿತಿಯ ಅಧಿವೇಶನ ಜುಲೈನಲ್ಲಿ ನವದೆಹಲಿಯ ಭಾರತ ಮಂಟಪಂನಲ್ಲಿ ನಡೆಯಿತು. ಅಕ್ಟೋಬರ್ನಲ್ಲಿ ಅಖಿಲ ಭಾರತ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದದ ಅಂತಾರಾಷ್ಟ್ರೀಯ ಸಮ್ಮೇಳನ ಆಯೋಜಿಸಲಾಗಿತ್ತು. ಈ ಮೂಲಕ ಆಯುರ್ವೇದವನ್ನ ಕಾನೂನುಬದ್ಧ ಮತ್ತು ಪರಿಣಾಮಕಾರಿ ಔಷಧ ವ್ಯವಸ್ಥೆಯನ್ನಾಗಿ ಜಾಗತಿಕ ಮನ್ನಣೆ ಕೊಡುವ ಕೆಲಸ ಮಾಡಲಾಯಿತು. ನವೆಂಬರ್ನಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಒಕ್ಕೂಟದ ಐಸಿಎ ಸಭೆಯನ್ನ ಆಯೋಜಿಸಲಾಗಿತ್ತು. ಇನ್ನು ನವೆಂಬರ್ನಲ್ಲೇ ಭಾರತವು ಮೊದಲ ಏಷ್ಯನ್ ಬೌದ್ಧ ಶೃಂಗಸಭೆಯನ್ನ ಆಯೋಜಿಸಿತು. ಇದರಲ್ಲಿ 32 ರಾಷ್ಟ್ರಗಳ 160 ಅಂತಾರಾಷ್ಟ್ರೀಯ ಸಂಪನ್ಮೂಲ ವ್ಯಕ್ತಿಗಳು ಭಾಗವಹಿಸಿದ್ದರು. ಬಾಹ್ಯಾಕಾಶ ಮೈಲಿಗಲ್ಲು ಮತ್ತು ರಕ್ಷಣಾ ಸಂಶೋಧನೆ. ಜಾಗತಿಕ ಮಾತ್ರವಲ್ಲ, ಬಾಹ್ಯಾಕಾಶ ಹಾಗೂ ರಕ್ಷಣಾ ಹಾಗೆ ಸಂಶೋಧನೆ ಕ್ಷೇತ್ರದಲ್ಲೂ ಭಾರತ ಅದ್ಭುತ ಮೊದಲುಗಳಿಗೆ ಸಾಕ್ಷಿಯಾಗಿದೆ. ಅದ್ಯಾವ್ದ್ಯಾವುದು ಅಂದ್ರೆ 2024ರ ಜನವರಿಯಲ್ಲಿ ಭಾರತದ ಮೊದಲ ಎಕ್ಸ್ರೇ ಪೋಲಾರಿಮೀಟರ್ ಉಪಗ್ರಹವನ್ನ ಇಸ್ರೋ ಯಶಸ್ವಿಯಾಗಿ ಉಡಾವಣೆ ಮಾಡಿತು. ಇದು ಚಂದ್ರನ ಕಪ್ಪು ಕುಳಿಗಳ ರಹಸ್ಯವನ್ನ ತೆರೆದಿಡಲಿದೆ. ಇದರೊಂದಿಗೆ ಅಮೆರಿಕದ ನಂತರ ಕಪ್ಪು ಕುಳಿಗಳ ಬಗ್ಗೆ ಅಧ್ಯಯನ ಮಾಡಲು ವೀಕ್ಷಣಾಲಯ ಹೊಂದಿರುವ 2ನೇ ದೇಶ ಭಾರತವಾಗಿದೆ. ಇನ್ನು ಪ್ರಧಾನಿ ಮೋದಿ ಅಕ್ಟೋಬರ್ನಲ್ಲಿ ಟಾಟಾ ಏರ್ಕ್ರಾಫ್ಟ್ ಕಾಂಪ್ಲೆಕ್ಸ್ ಅನ್ನ ಉದ್ಘಾಟಿಸಿದ್ರು. ಇದು C-295 ವಿಮಾನವನ್ನ ತಯಾರಿಸುವ ಭಾರತದ ಮೊದಲ ಖಾಸಗಿ ವಲಯದ ಮಿಲಿಟರಿ ವಿಮಾನ ಘಟಕವಾಗಿದೆ. ಅಲ್ಲದೆ ಬಾಹ್ಯಾಕಾಶ ಯುದ್ಧದಲ್ಲಿ ಕಾರ್ಯತಂತ್ರವನ್ನ ಹೆಚ್ಚಿಸಲು ರಕ್ಷಣಾ ಬಾಹ್ಯಾಕಾಶ ಸಂಸ್ಥೆ ಅಂತರಿಕ್ಷ ಅಭ್ಯಾಸ 2024 ಆಯೋಜಿಸಲಾಗಿತ್ತು. ಇನ್ನು ನವೆಂಬರ್ನಲ್ಲಿ DRDO ಪರಮಾಣು ಸಿಡಿತಲೆಗಳನ್ನ ಹೆಚ್ಚು ದೂರಕ್ಕೆ ಸಾಗಿಸಬಲ್ಲ ದೇಶದ ಮೊದಲ ದೀರ್ಘ ಶ್ರೇಣಿಯ ಹೈಪರ್ಸಾನಿಕ್ ಕ್ಷಿಪಣಿಗಳನ್ನ ಪರೀಕ್ಷಿಸಿತು. ಮೂಲಸೌಕರ್ಯ ಕ್ಷೇತ್ರದಲ್ಲಿ 2024ರ ಸಾಧನೆಗಳು. ಮೂಲಸೌಕರ್ಯ ಕ್ಷೇತ್ರದಲ್ಲೂ ಈ ವರ್ಷ ಭಾರತ ಗಮನಾರ್ಹ ಸಾಧನೆ ಮಾಡಿದೆ. ಅದು ಯಾವ್ದ್ಯಾವುದು ಅನ್ನೋದನ್ನ ನೋಡೋದಾದ್ರೆ 2024ರ ಆರಂಭದಲ್ಲಿ ಅಂದ್ರೆ ಜನವರಿಯಲ್ಲಿ ಮುಂಬೈನಿಂದ ಗೋವಾ ಸಂಪರ್ಕಿಸುವ ಭಾರತದ ಮೊದಲ ರಾಷ್ಟ್ರೀಯ ಹೆದ್ದಾರಿ ಸ್ಟೀಲ್ ಸ್ಲ್ಯಾಗ್ ರಸ್ತೆ NH66 ಉದ್ಘಾಟಿಸಲಾಯಿತು. ಇದು ಮುಂಬೈನಿಂದ ಗೋವಾವನ್ನ ಸಂಪರ್ಕಿಸುತ್ತದೆ. ಇನ್ನು ಫೆಬ್ರವರಿಯಲ್ಲಿ ಪ್ರಧಾನಿ ಮೋದಿ ಜಮ್ಮು ಮತ್ತು ಕಾಶ್ಮೀರದ ಮೊದಲ ಎಲೆಕ್ಟ್ರಿಕ್ ರೈಲಿಗೆ ಚಾಲನೆ ನೀಡಿದ್ರು. ಇದೇ ವರ್ಷ ಜೂನ್ನಲ್ಲಿ ಪಶ್ಚಿಮ ಘಟ್ಟಗಳಲ್ಲಿರುವ ಇಗತ್ಪುರಿ ಸರೋವರದಲ್ಲಿ 10 ಮೆಗಾವ್ಯಾಟ್ ಸಾಮರ್ಥ್ಯದ ತೇಲುವ ಸೌರ ಸ್ಥಾವರವನ್ನ ಸ್ಥಾಪಿಸಲಾಯಿತು. ರಾಷ್ಟ್ರ ರಾಜಧಾನಿ ದೆಹಲಿ 2024 ಸೆಪ್ಟೆಂಬರ್ನಲ್ಲಿ ಮೇಕ್ ಇನ್ ಇಂಡಿಯಾದ ಭಾಗವಾಗಿ ಮೊದಲ ಡ್ರೈವರ್ಲೆಸ್ ಮೆಟ್ರೋವನ್ನ ಪಡೆಯಿತು. ದೂರ ಪ್ರಯಾಣಕ್ಕಾಗಿ ವಿನ್ಯಾಸಗೊಳಿಸಲಾದ ಮೊದಲ ಒಂದೇ ಮೆಟ್ರೋ ರೈಲನ್ನ ಅಹಮದಾಬಾದ್ನಲ್ಲಿ ಪ್ರಾರಂಭಿಸಲಾಯಿತು. ಇನ್ನು ಅಕ್ಟೋಬರ್ನಲ್ಲಿ ಭಾರತೀಯ ನೌಕಾಪಡೆ 2 ಬಹುಪಯೋಗಿ ಸಮರ್ಥಕ್ ಹಡಗಿಗೆ ಚಾಲನೆಯನ್ನ ನೀಡಿತು. ಇನ್ನು ತಮಿಳುನಾಡಿನ ರಾಮೇಶ್ವರಂನಲ್ಲಿರುವ ಹೊಸ ಪಂಬನ್ ಸೇತುವೆಯನ್ನ ಲೋಕಾರ್ಪಣೆ ಮಾಡಲಾಯಿತು. ಇದು ದೇಶದ ಮೊದಲ ಲಂಬವಾದ ಲಿಫ್ಟ್ ರೈಲ್ವೆ ಸೇತುವೆಯಾಗಿದೆ. ಇನ್ನು ಪ್ರಧಾನಿ ಮೋದಿ ಅವರು ನವೆಂಬರ್ನಲ್ಲಿ ಗ್ವಾಲಿಯರ್ನಲ್ಲಿ ದಿನಕ್ಕೆ 100 ಟನ್ ಸಗಣಿ ಆಧಾರಿತ ಜೈವಿಕ ಅನಿಲ ಸ್ಥಾವರವನ್ನ ಉದ್ಘಾಟಿಸಿದ್ರು. ಆಡಳಿತ ಮತ್ತು ಆರ್ಥಿಕ ಮೈಲುಗಲ್ಲುಗಳು. ಇನ್ನು ದೇಶದ ಆಡಳಿತ ಮತ್ತು ಆರ್ಥಿಕ ಕ್ಷೇತ್ರದಲ್ಲೂ ಸಾಕಷ್ಟು ಸಾಧನೆಯನ್ನ ಮಾಡಲಾಗಿದೆ.
2024ರಲ್ಲಿ ಹಿಮ ಚಿರತೆಗಳ ಮೊದಲ ಸಮೀಕ್ಷೆಯನ್ನ ನಡೆಸಲಾಯಿತು. ಈ ಸಮೀಕ್ಷೆಯಲ್ಲಿ 718 ಹಿಮ ಚಿರತೆಗಳು ಇರೋದು ಗೊತ್ತಾಗಿತ್ತು. ಇದು ಅಳಿವಿನಂಚಿನಲ್ಲಿರುವ ಹಿಮ ಚಿರತೆಗಳ ರಕ್ಷಿಸುವ ಮಹತ್ವದ ಹೆಜ್ಜೆಯಾಗಿತ್ತು. ಮೋದಿ ಅವರ ನಾಯಕತ್ವದಲ್ಲಿ 2024ರ ಜನವರಿಯಲ್ಲಿ ಜಮ್ಮು ಕಾಶ್ಮೀರದ LOC ಅಂದ್ರೆ ಗಡಿ ನಿಯಂತ್ರಕ ರೇಖೆಯ ಉದ್ದಕ್ಕೂ ಇರುವ 2 ಗ್ರಾಮಗಳಿಗೆ ದೇಶ ಸ್ವತಂತ್ರಗೊಂಡು 75 ವರ್ಷಗಳ ಬಳಿಕ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಲಾಯಿತು. ಇನ್ನು ಬೆಳೀತಾ ಇರುವ ಭಾರತದ ಆರ್ಥಿಕತೆಯಲ್ಲಿ ಭಾರತ ಹೊಸ ಇತಿಹಾಸವನ್ನ ಸೃಷ್ಟಿಸಿದ್ದು, ಮೊದಲ ಬಾರಿಗೆ ಭಾರತದ ವಿದೇಶಿ ವಿನಿಮಯ ಮೀಸಲು $700 ಶತಕೋಟಿ ಅನ್ನ ದಾಟಿದೆ. ಡಿಜಿಟಲ್ ವಹಿವಾಟುಗಳಲ್ಲಿ ಐತಿಹಾಸಿಕ ದಾಖಲೆ ಬರೆಯಲಾಗಿದ್ದು, ಅಕ್ಟೋಬರ್ 2024ರಲ್ಲಿ UPI ಅಂದ್ರೆ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಒಂದೇ ತಿಂಗಳಲ್ಲಿ 16.58 ಶತಕೋಟಿ ಹಣಕಾಸು ವಹಿವಾಟನ್ನ ನಡೆಸಿದೆ. ಇನ್ನು ಮಾವೋವಾದಿಗಳ ನಿಯಂತ್ರಣದಲ್ಲಿದ್ದ ಛತ್ತೀಸ್ಗಢದ ಬಿಜಾಪುರ ಜಿಲ್ಲೆಯ ಚುತ್ವಾಹಿ ಗ್ರಾಮಕ್ಕೆ ಮೊದಲ ಬಾರಿಗೆ ವಿದ್ಯುತ್ ಸಂಪರ್ಕವನ್ನ ಕಲ್ಪಿಸಲಾಗಿದೆ. 1950ರ ಬಳಿಕ ಜಮ್ಮು ಕಾಶ್ಮೀರದಲ್ಲಿ ಮೊದಲ ಬಾರಿಗೆ ಸಂವಿಧಾನ ದಿನವನ್ನ ಆಚರಿಸಲಾಯಿತು. ಇನ್ನು ಈ ವರ್ಷ ಆರೋಗ್ಯ ಕ್ಷೇತ್ರದಲ್ಲಿ ಮೊದಲ ಸ್ಥಳೀಯ ಆಂಟಿಬಯೋಟಿಕ್ ಅನ್ನ ಅಭಿವೃದ್ಧಿಪಡಿಸಲಾಗಿದೆ. ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಗಮನಾರ್ಹ ಸಾಧನೆಯನ್ನ ಮಾಡಲಾಗಿದೆ. ಬ್ಯೂರೋ ರಿಪೋರ್ಟ್ TV9.